ಕರ್ನಾಟಕದಲ್ಲಿ ಗುಟ್ಕಾ ಬ್ಯಾನ್ ಆಗಿದೆ, ಒಳ್ಳೇದೇ. ಆದ್ರೆ ಅಡಿಕೆ ಬೆಳೀತಾ ಇದ್ರಲ್ಲ ಅವ್ರಿಗೇನಾದ್ರು ಸರ್ಕಾರ ಪರಿಹಾರ ಕೊಡೋದಕ್ಕೆ ಪ್ಲಾನ್ ಮಾಡಿದ್ಯಾ? ಗುಟ್ಕಾ ಇವತ್ ಬ್ಯಾನ್ ಆಯ್ತಾ? ಇಲ್ಲ, 2004 ಗುಟ್ಕಾ ಬ್ಯಾನ್ ಆಗಿದೆ. ಆದ್ರೆ ಏನ್ ಮಾಡಿದ್ರು? ಪ್ರಿಂಟ್ ಪ್ಯಾಕ್ ಟೆಕ್ನಾಲಜಿ, ಒಂದ್ ಪ್ಯಾಕೆಟ್ ಅಲ್ಲಿ ಪಾನ್ ಮಸಾಲ, ಒಂದ್ ಪ್ಯಾಕೆಟ್ ಅಲ್ಲಿ ಟೊಬ್ಯಾಕೋ. ಎಂತ ಐಡಿಯಾ ಮಾಡಿದ್ರಪ್ಪ ಈ ಮ್ಯಾನುಫ್ಯಾಕ್ಚರರ್ಸ್. ಕಾನೂನಲ್ಲಿರುವಂತ ಲೂಪ್ ಹೋಲ್ ನ ಚೆನ್ನಾಗಿ ಯೂಸ್ ಮಾಡ್ಕೊಂಡ್ರು. ಇವಾಗ ಕರ್ನಾಟಕದಲ್ಲಿ ಗುಟ್ಕಾ ಬ್ಯಾನ್ ಆಗಿದೆ. ಇಡೀ ದೇಶದಲ್ಲಿ ಅಡಿಕೆ ಉತ್ಪಾದನೆಯಲ್ಲಿ ಕರ್ನಾಟಕ ನಂಬರ್ 1 ಇದೆ. ಇಲ್ಲಿ ದೊಡ್ಡ ಪ್ರಶ್ನೆ ಬರೋದು ರೈತನಿಗೆ ಆಲ್ಟರ್ನೇಟ್ ಮಾರ್ಕೆಟ್ ಏನಾದ್ರು ಸರ್ಕಾರ ತಂದ್ಕೊಟ್ಟಿದ್ಯಾ? ಹೌದು, ಗುಟ್ಕಾ ಬ್ಯಾನ್ ಆಗ್ಲೇಬೇಕಾಗಿತ್ತು. ಏನಕ್ಕೆ ಅಂತ ಹೇಳಿದ್ರೆ ಇಡೀ ಇಂಡಿಯಾದಲ್ಲಿ ವರ್ಷಕ್ಕೆ 1 ಲಕ್ಷಕ್ಕೂ ಹೆಚ್ಚು ಜನ ಮೌತ್ ಕ್ಯಾನ್ಸರ್ ಇಂದ ಸಾಯ್ತಾ ಇದ್ದಾರೆ. ಕರ್ನಾಟಕದಲ್ಲಿ 4,000ಕ್ಕೂ ಹೆಚ್ಚು ಜನ ಸಾಯ್ತಾ ಇದ್ದಾರೆ. ಇಲ್ಲಿ ದೊಡ್ಡ ತೊಂದರೆ ಏನಂತ ಹೇಳಿದ್ರೆ ಕರ್ನಾಟಕ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಅಲ್ಲಿ 210 ಜಾಬ್ ಇದೆ. ಅದರಲ್ಲಿ 97 ಜನ ಅಷ್ಟೇ ಆಕ್ಟಿವ್ ಅಲ್ಲಿ ಕೆಲಸ ಮಾಡ್ತಿರೋದು. 113 ಜನ ಇನ್ನೂ ವೇಕೆನ್ಸಿ ಇದೆ. ಅದನ್ನ ಯಾವಾಗ ಫಿಲ್ ಮಾಡ್ತಾರೆ? ಸರ್ಕಾರ ಬ್ಯಾನ್ ಮಾಡುತ್ತಷ್ಟೇ, ಅದನ್ನ ಇಂಪ್ಲಿಮೆಂಟ್ ಮಾಡೋರು ಯಾರು? ಗುಟ್ಕಾ ಬ್ಯಾನ್ ನ 100% ಒಪ್ಲೇಬೇಕು. ಆದ್ರೆ ರೈತನಿಗೆ ಆಲ್ಟರ್ನೇಟ್ ಮಾರ್ಕೆಟ್ ಏನು? ಬ್ಲಾಕ್ ಮಾರ್ಕೆಟ್ ಹಾಗೂ ಇಲ್ಲಿಗಲ್ ಸೇಲ್ಸ್ ನ ಹೇಗ್ ತಡೀತೀರಾ? ಕರ್ನಾಟಕ ಸರ್ಕಾರದ ಗುಟ್ಕಾ ಬ್ಯಾನ್ ನಿರ್ಧಾರಕ್ಕೆ ನೀವೇನ್ ಹೇಳ್ತೀರಾ? ಅದು 1 ವರ್ಷ ಮಾತ್ರ ಬ್ಯಾನ್ ಮಾಡಿದ್ದಾರೆ. ಅದ್ರಲ್ಲಿ ಏನಿರ್ಬೋದು ನನ್ಗಂತೂ ಗೊತ್ತಿಲ್ಲ. ಕಮೆಂಟ್ ಮಾಡಿ ತಿಳಿಸಿ.